ಸುನಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಒಂದ್ 10 ರಿಂದ 15 ಕರಿಬೇವನ್ನೆಲ್ಲ ಕಿತ್ಕೊಂಡು ತಿಂದೆ. ಇನ್ನ ನೀವೇ ನೋಡ್ತಿರ್ಬೋದು ನನ್ ಸ್ಕಿನ್ ಬರ್ತಾ ಬರ್ತಾ ತುಂಬಾ ಚೆನ್ನಾಗಿ ರಿಕವರ್ ಆಗ್ತಾ ಇದೆ. ಅದಾದ್ಮೇಲೆ ಗಿಡಗಳು ನೋಡಕ್ಕೆ ಅಂತ ಹೋದೆ. ಅವತ್ ನೆಟ್ಟಿದ್ದ ಅವಕಾಡೋ ಗಿಡಗಳಲ್ಲಿ ಒಂದು ಒಣಗೋಗಿದೆ. ಯಾಕೆ ಅಂದ್ರೆ ಅವತ್ತು ನಾನು ಮಧ್ಯಾಹ್ನ 12 ಗಂಟೆ ನೆಟ್ಟಿದ್ದೆ. ತುಂಬಾ ಬಿಸಿಲಲ್ವಾ, ಅದಕ್ಕೆ ಚಿಗುರು ಎಲೆ ಎಲ್ಲ ಸೇರ್ಸ್ ಒಣಗೋಗೈತೆ. ಇದು ಮತ್ತೆ ಚಿಗುರೋ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದ್ ಗಿಡ ಈ ತರ ಇದೆ ಇವಾಗ. ಇದೂನು ಬಿಸಿಲು ತಪ್ಪಕ್ಕೆ ಎಲೆ ಎಲ್ಲ ಸಪ್ಪಗಾಗೋಗೈತೆ. ಆದ್ರೆ ಅದು ಹೋಲಿಸ್ಕೊಂಡ್ರೆ ಎಷ್ಟೋ ಬೆಟರ್. ಇದು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ಸಬ್ಜಾ ಸೀಡ್ಸ್, ಹನಿ ಮತ್ತೆ ಲೆಮನ್ ವಾಟರ್ ಕುಡ್ದೆ. ಸಬ್ಜಾ ವಾಟರ್ ಕುಡ್ಕೊಂಡೆ ಮನೆ ಸುತ್ತ ಒಂದ್ ರೌಂಡ್ ಹಾಕೋವರಕ್ಕೆ ಅಂತ ಹೊರಟೆ. ನಮ್ಮನೆ ಸುತ್ತ ಇರೋ ಕೆಲವೊಂದು ಗಿಡಗಳದ್ದು ಮತ್ತೆ ಹೂಗಳದ್ದು ವಿಡಿಯೋ ಮಾಡ್ಕೊಂಡು ಬಂದೆ. ಆಲ್ಮೋಸ್ಟ್ 1 ಇಯರ್ ಆದ್ಮೇಲೆ ಲಿಲಿ ಪ್ಲಾಂಟ್ ಫ್ಲವರ್ ಬಿಟ್ಟಿತ್ತು. ಈ ಗಿಡನ ನಮ್ಮ ಮನೆಗೆ ತಂದಾಗ ಈ ಗಿಡ ಇಷ್ಟಿತ್ತು. ಇವಾಗ ಇಷ್ಟು ದೊಡ್ಡ ಆಗಿದೆ. ಇನ್ನ ಈ ಪಾಂಡನಸ್ ಗಿಡದ ಪಾಟ್ದು ಮಣ್ಣು ಚೇಂಜ್ ಮಾಡ್ಬೇಕು ಅನ್ಕೊಂಡ್ ಬಂದೆ. ತಿಂಡಿಗೆ ಇವತ್ತು ರಾಗಿ ಅಂಬ್ಲಿ ಜೊತೆಗೆ 2 ಎಗ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಂಗೆ ಕೂತಿರ್ಬೇಕಾದ್ರೆ ನಮ್ಮ ಮನೆಗೆ ಒಬ್ರು ಚೋಟ ಗೆಸ್ಟ್ ಎಂಟ್ರಿ ಕೊಟ್ರು. ಅವ್ನ್ ಬಂದ ತಕ್ಷಣ ಒಂದ್ ಕಡೆಯಿಂದ ಎಲ್ರು ಮಾತಾಡ್ಸ್ಕೊಂಡ್ ಬಂದ. ಚಾರ್ಲಿ ಮತ್ತೆ ಬ್ರೂನೋನ ಮಾತಾಡಿಸ್ತಾ ಅವರು ಚೆನ್ನಾಗಿ ಮಾತಾಡಿದ್ರು. ಅದಾದ್ಮೇಲೆ ನಮ್ ಬ್ಲಾಕಿನ್ ಮಾತಾಡ್ಸಕ್ ಹೋದ. ಅವಳು ನೋಡಿ ಕಿತಾಪತಿ ಪಾಪ ಅವ್ನ್ಗೆ ಎದುರುಸೇ ಬಿಟ್ಲು. ಅದಾದ್ಮೇಲೆ ಕೆಲವೊಂದಷ್ಟು ಗೊಂಬೆಗಳು ಕೊಟ್ಟಿದ್ದೆ, ಅದ್ರ ಜೊತೆ ಆಟ ಆಡ್ಕೊಂಡ್ ಕೂತಿದ್ದ. ಪೋಸ್ ಇದ್ ಪೋಸಾ? ಇದ್ಯಾವ ತರ ಪೋಸು? ಹಿಂಗೆ ಸಾಂಗ್ ಹಾಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಫುಲ್ ಕುಂಡು ಕುಪ್ಳಿಸ್ಬಿಟ್ಟ ಆತಗೆ. ಅದಾದ್ಮೇಲೆ ಊಟಕ್ಕೆ ಅಂತ ನನ್ನ ತಂಗಿ ಎಗ್ ರೈಸ್ ಮಾಡಿದ್ಲು. ಅವಳಿಗೆ ಮತ್ತೆ ಪಾಪುಗೆ ಅಂತ ಖಾರ ಕಮ್ಮಿ ಇರುವಾಗ್ಲೇನೆ ಎಗ್ ರೈಸ್ ನ ಎತ್ ಮಾಡಿಕೊಂಡ್ಲು. ಅದಾದ್ಮೇಲೆ ನಾನು ಮಿಕ್ಕಿದ್ಕೆ ಸ್ವಲ್ಪ ಖಾರದ ಪುಡಿ ಮತ್ತೆ ಮೆಣಸಿನ ಪುಡಿ ಎಕ್ಸ್ಟ್ರಾ ಹಾಕೊಂಡೆ. ಮೊಟ್ಟೆ ಹೆಂಗ್ ವಾಸನೆ ಹೊಡಿತದೆ? ಹೆಂಗೆ ಮೊಟ್ಟೆ ತಿನ್ನಲ್ವಾ ನೀನು? ಅವನು ಮೊಟ್ಟೆ ತಿನ್ನಲ್ವಂತೆ, ವಾಸನೆ ಹೊಡಿತದಂತೆ. ಆದ್ರೂ ಅವ್ನಿಗೆ ಗೊತ್ತಿಲ್ದಂಗೆ ಊಟಕ್ಕೆ ಅಂತ ಇವತ್ತು ಅವ್ನಿಗೆ ಎಗ್ ರೈಸ್ ತಿನ್ನಿಸ್ತು. ಚೆನ್ನಾಗಿದೆ ಅನ್ಕೊಂಡ್ ತಿಂದ. ಕೈಯಲ್ಲಿ ಆರ್ಟ್ ಮಾಡು. ಐ ಲವ್ ಯು. ಮುತ್ತು ಕೊಡ್ತೀಯಾ? ಬಾ. ಚೆನ್ನಾಗಿ ಆಟ ಆಡಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಊಟ ಮಾಡ್ತಿದಂಗೆ ಮಲ್ಕೋಬಿಟ್ಟ. ಅದಾದ್ಮೇಲೆ ಸಂಜೆ ಅಷ್ಟೊಳಗೆ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋದ್ರು. ಅದಾದ್ಮೇಲೆ ನಾನು ತಲೆಗೆ ರೋಸ್ಮೆರಿ ವಾಟರ್ ಅಪ್ಲೈ ಮಾಡ್ಕೊಂಡೆ. ನಮ್ ಚಾರ್ಲಿ ಈ ತರ ಪೋಸ್ಟರ್ ಅಲ್ಲಿ ಕೂತಿರ್ಬೇಕಾದ್ರೆ ಸಖತ್ ಕಡಕ್ಕ ಕಾಣಿಸ್ತಿರ್ತಾಳೆ. ನಿಮ್ಗೂ ಇವಾಗ ನೋಡ್ ಹಂಗೆ ಅನಿಸ್ತಿದ್ಯಾ? ಹಂಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋದು. ಅಲ್ಲಿ ಪಾಪುಗಳ ಜೊತೆ ಆಟ ಆಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಮನೆಗೆ ಬಂದು ಊಟಕ್ಕೆ ಇವತ್ತು ಮಟನ್ ಸಾಂಬಾರ್ ಮತ್ತೆ ಮುದ್ದೆ ಮಾಡಿದ್ರು, ಅದನ್ನ ತಿಂದೆ. ಅದಾದ್ಮೇಲೆ 1 ಗ್ಲಾಸ್ ಜೀರಾ ವಾಟರ್ ಕುಡಿದು ಮಲಗ್ದೆ. ಇವತ್ತಿಗಿಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.